5ನೇ ತರಗತಿ ಗಣಿತ ಅಧ್ಯಾಯ 6 ತೂಕ ಮತ್ತು ಗಾತ್ರ. ಈ ಪಾಠದಲ್ಲಿ ನಾವು ಅಳತೆಯನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತೀವಿ. ಅಂದರೆ ದ್ರವದ ರೂಪದಲ್ಲಿರುವ ವಸ್ತುಗಳನ್ನು ಹೇಗೆ ಅಳತೆ ಮಾಡೋದು, ಅಳತೆ ಮಾಡುವ ಮಾನ ಯಾವುದು ಅನ್ನೋದನ್ನು ನಾವು ತಿಳ್ಕೊತೀವಿ. ಅಳತೆಯ ಆದರ್ಶ ಮಾನ ಯಾವುದು ಅನ್ನೋದು ಗೊತ್ತಾಗತ್ತೆ. ಮಮತಾ, ರೂಪಾ, ಜೂಲಿ ಮತ್ತು ರಜಿಯಾ ಈ 4 ಜನರು ಸಮನಾಗಿ ಹಣವನ್ನು ಹಾಕಿಕೊಂಡು ಸಗಟು ವ್ಯಾಪಾರಿಯಿಂದ 1 ಚೀಲ ಅಕ್ಕಿ ತಂದರು. ಈ 1 ಚೀಲ ಅಕ್ಕಿಯನ್ನು 4 ಜನರು ಸಮನಾಗಿ ಹಂಚಿಕೊಳ್ಳಬೇಕಿದೆ. ಹೇಗೆ ಹಂಚಿಕೊಳ್ಳುವುದು? ಸಮರಾಗಿ 4 ಭಾಗ ಮಾಡಿ ಹಂಚಿಕೊಳ್ಳೋಣವೆಂದರೆ ಸಮನಾಗಿ ಭಾಗ ಹಂಚಬೇಕಾಗಿದೆ. ಅವರು ಸಮನಾಗಿ ಹಣ ಹಾಕಿದ್ದಾರೆ. ಹಾಗಾದರೆ ಸಮನಾಗಿ ಹಂಚಿಕೊಳ್ಳುವುದು ಹೇಗೆ? 4 ಜನ ಹುಡುಗಿಯರು ಹೋಗಿ 1 ಚೀಲ ಅಕ್ಕಿಯನ್ನು ತಂದಿದ್ದಾರೆ. ಈಗ ಅವರು 4 ಜನನು ಆ ಅಕ್ಕಿಯನ್ನು ಸಮನಾಗಿ ಹಂಚಿಕೊಳ್ಬೇಕು. 1 ಚೀಲ ಅಕ್ಕಿಯನ್ನು 4 ಜನರು ಸಮನಾಗಿ ಹಂಚಿಕೊಳ್ಳಬೇಕಾದರೆ ಅದರ ತೂಕವನ್ನು ನಿಖರವಾಗಿ ತಿಳಿಯಬೇಕಿದೆ. ವಸ್ತುಗಳ ತೂಕವನ್ನು ನಿಖರವಾಗಿ ಅಳೆಯಲು ಇರುವ ಆದರ್ಶ ಮಾನ ಗ್ರಾಂ. ವಸ್ತುಗಳನ್ನು ಅಳೆಯಲು ಇರುವ ಆದರ್ಶ ಮಾನ ಗ್ರಾಂ. ಹೆಚ್ಚು ತೂಕದ ವಸ್ತುಗಳನ್ನು ಅಳತೆ ಮಾಡಲು ಡೆಕಾಗ್ರಾಂ, ಹೆಕ್ಟೋಗ್ರಾಂ, ಕಿಲೋಗ್ರಾಂ, ಕ್ವಿಂಟಾಲ್ ಮತ್ತು ಟನ್ಗಳೆಂಬ ಆದರ್ಶ ಮಾನಗಳಿವೆ. ಯಾವ್ಯಾವ ಮಾನ ಇದೆ? ಡೆಕಾಗ್ರಾಂ, ಹೆಕ್ಟೋಗ್ರಾಂ, ಕಿಲೋಗ್ರಾಂ, ಕ್ವಿಂಟಾಲ್ ಮತ್ತು ಟನ್ಗಳೆಂಬ ಆದರ್ಶ ಮಾನಗಳಿವೆ. ಏನೇನು? ಡೆಕಾ ಅಂದ್ರೇನು, ಹೆಕ್ಟೋ ಅಂದ್ರೇನು, ಕಿಲೋ ಅಂದ್ರೇನು, ಕ್ವಿಂಟಾಲ್ ಅಂದರೆ ಎಷ್ಟು, ಟನ್ ಅಂದರೆ ಎಷ್ಟು ಅನ್ನೋದನ್ನು ನಾವೀಗ ಮುಂದೆ ತಿಳಿತಾ ಹೋಗ್ತೀವಿ. ಕಡಿಮೆ ತೂಕದ ವಸ್ತುಗಳನ್ನು ಅಳತೆ ಮಾಡಲು ಡೆಸಿಗ್ರಾಂ, ಸೆಂಟಿಗ್ರಾಂ ಮತ್ತು ಮಿಲಿಗ್ರಾಂಗಳೆಂಬ ಆದರ್ಶ ಮಾನಗಳಿವೆ. ಇವುಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಕಡಿಮೆ ತೂಕ ಅಂದರೆ ಚಿಕ್ಕದಾಗಿ ಈ ಔಷಧಿಗಳನ್ನು, ಮಕ್ಕಳಿಗೆ ಔಷಧಿಗಳನ್ನು ಹಾಕಬೇಕಾದ್ರೆ ನಾವು ml ಚಿಕ್ಕ ಡಬ್ಬಿಯಲ್ಲಿ ಅಲ್ಲಿ ಅಳತೆ ಕೊಟ್ಟಿರ್ತಾರೆ. 1 ml, 2 ml, 4 ml, 5 ml. ಡಾಕ್ಟ್ರು ಹೇಳ್ತಾರೆ ನಿಮಗೆ 5 ml ಔಷಧಿಯನ್ನು ಹಾಕಿ ಅಂತ. ಅವು ಏನು ಚಿಕ್ಕ ಅಳತೆ ಮಾಡಲು ನಾವು ಆ ರೀತಿಯಾಗಿ ml ಅಲ್ಲಿ ನಾವು ಅಳತೆಯನ್ನು ಮಾಡ್ತೀವಿ. ತೂಕದ ಆದರ್ಶ ಮಾನಗಳಲ್ಲಿ ಗ್ರಾಂ ಪದದ ಹಿಂಭಾಗಕ್ಕೆ ಡೆಕಾ, ಹೆಕ್ಟೋ, ಕಿಲೋ, ಡೆಸಿ, ಸೆಂಟಿ, ಮಿಲಿ ಎಂಬ ಪದಗಳನ್ನು ಬಳಸಲಾಗಿದೆ. ಇವೆಲ್ಲವೂ 1 ಗ್ರಾಂನ ಎಷ್ಟು ಪಟ್ಟು ಎಂಬುದನ್ನು ಸೂಚಿಸುತ್ತದೆ. ಆದ್ದರಿಂದ ಮೊದಲು ಈ ಪದಗಳ ಅರ್ಥವನ್ನು ತಿಳಿಯೋಣ. ನಮಗೆ ಅವೆಲ್ಲವೂ ಏನು? 1 ಗ್ರಾಂನ ಎಷ್ಟು ಪಟ್ಟು, 1 ಗ್ರಾಮಿನ ಎಷ್ಟು ಪಟ್ಟು ಅದರಲ್ಲಿ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಡೆಕಾ ಅಂದರೆ 1 ಗ್ರಾಮ್ನ ಎಷ್ಟು ಪಟ್ಟಿದೆ, ಹೆಕ್ಟೋ ಅಂದರೆ 1 ಗ್ರಾಮಿನ ಎಷ್ಟು ಪಟ್ಟಿದೆ, 1 ಗ್ರಾಮ್ ಎಷ್ಟಿದೆ ಅದರಲ್ಲಿ ಅಂತ ತಿಳ್ಕೊತಾ ಹೋಗ್ತೀವಿ. ತೂಕದ ದೊಡ್ಡ ಮಾನಗಳು. 1 ಗ್ರಾಂ. ಡೆಕಾ ಅಂದರೆ 10 ಪಟ್ಟು. 1 ಗ್ರಾಮ್ನ 10 ಪಟ್ಟು. 1 ಗ್ರಾಮು 10 ಸಲ ಹಾಕಿದ್ರೆ ಅದು 1 ಡೆಕಾ ಆಗುತ್ತೆ. ಹೆಕ್ಟೋ ಅದನ್ನೇ 1 ಗ್ರಾಮನ್ನು 100 ಪಟ್ಟು ಹಾಕಿದ್ರೆ ಅದು ಹೆಕ್ಟೋ. 1 ಗ್ರಾಮನ್ನು 1000 ಪಟ್ಟು ಹಾಕಿದ್ರೆ ಅದು ಕಿಲೋ. ನಾವು ಈಗ ಸಾಮಾನ್ಯವಾಗಿ ಒಂದು ಕೆ ಜಿ ಅಕ್ಕಿ ಕೊಡಿ, 1 ಕೆ ಜಿ ಸಕ್ಕರೆ, ಆ ರೀತಿ 1 ಕಿಲೋ. 1 ಗ್ರಾಮ್ನ ಡೆಸಿ, ಇದು ತೂಕದ ಚಿಕ್ಕ ಮಾನಗಳು. ಇದು 1 ಗ್ರಾಮ್ನ ಹೆಚ್ಚು 10 ಪಟ್ಟು ಹಾಕಿದ್ರೆ ಒಂದು ಡೆಕಾ ಆಗುತ್ತೆ. ಆದರೆ ಡೆಸಿ ಇದು ಕಡಿಮೆ ಭಾಗ, ಅಂದರೆ 10ನೇ 1 ಭಾಗ. ಅದರಲ್ಲಿ 10ನೇ 1 ಭಾಗ ಅನ್ನೋದು ಡೆಸಿ, ಇದು ಕಡಿಮೆ ಭಾಗ. ಸೆಂಟಿಮೀಟರ್, ಸೆಂಟಿ 100ನೇ 1, ಮಿಲಿ 100ನೇ 1 ಅಂದರೆ 1000ದ 1. 100ನೇ 1ಕ್ಕೆ 1 ಗ್ರಾಮಿನ 10ನೇ 1 ಭಾಗಕ್ಕೆ ನಾವು ಡೆಸಿ ಅಂತ ಕರಿತೀವಿ. 1 ಗ್ರಾಮಿನ 100ನೇ 1 ಭಾಗಕ್ಕೆ
ಸೆಂಟಿ ಅಂತ ಕರಿತೀವಿ, ಸೆಂಟಿಗ್ರಾಮ್. 1 ಗ್ರಾಮ್ನ 1,001 ಭಾಗಕ್ಕೆ ಮಿಲಿ ಅಂತ ಕರಿತೀವಿ. ಒಂದು ಗ್ರಾಮ್ನ ಜೊತೆಗೆ ತೂಕದ ದೊಡ್ಡ ಆದರ್ಶಮಾನಗಳ ಹೋಲಿಕೆ. ಇಲ್ಲಿ ನಿಮಗೀಗ ಅರ್ಥ ಆಗುತ್ತೆ. 1 ಗ್ರಾಮ್ನ 10 ಪಟ್ಟು ಅಂದರೆ 10 ಗ್ರಾಮ್ ಆಗುತ್ತೆ. 10 ಗ್ರಾಮ್ಗೆ 1 ಡೆಕಾ ಗ್ರಾಮ್. 1 ಗ್ರಾಮ್ನ 100 ಪಟ್ಟು ಅಂದರೆ 100 ಗ್ರಾಮ್ ಆಗುತ್ತೆ. 1 ಹೆಕ್ಟೋಗ್ರಾಮ್ ಅಂದರೆ 100 ಗ್ರಾಮಿಗೆ 1 ಹೆಕ್ಟೋ ಅಂತ ಕರಿತೀವಿ. 1 ಹೆಕ್ಟೋದಲ್ಲಿ 100 ಗ್ರಾಮ್ ಇರುತ್ತೆ. 1 ಗ್ರಾಮ್ನ 1000 ಪಟ್ಟು ಅಂದರೆ 1000 ಗ್ರಾಮ್ ಆಯಿತು. ಅಲ್ಲಿಗೆ 1 ಕಿಲೋಗ್ರಾಮ್. 1 ಕಿಲೋಗ್ರಾಮ್. 1 ಗ್ರಾಮ್ನ ಜೊತೆಗೆ ತೂಕದ ಚಿಕ್ಕ ಆದರ್ಶಮಾನ. 1 ಗ್ರಾಮ್ನ 10ನೇ 1 ಭಾಗ. 10ನೇ 1 ಗ್ರಾಮ್. 10ನೇ 1 ಗ್ರಾಮ್ 1 ಡೆಸಿಗ್ರಾಮ್. 1 ಗ್ರಾಮ್ನ 100ನೇ 1 ಭಾಗ. 100ನೇ 1 ಗ್ರಾಮ್ 1 ಸೆಂಟಿಗ್ರಾಮ್. 1 ಗ್ರಾಮ್ನ 1001ನೇ ಭಾಗ. 1001 ಗ್ರಾಮ್ 1 ಮಿಲಿಗ್ರಾಮ್. ನಿತ್ಯ ಜೀವನದಲ್ಲಿ ಸಾಮಾನ್ಯವಾಗಿ ನಾವು ಬಳಸುವ ತೂಕದ ಆದರ್ಶಮಾನಗಳು: 1 ಟನ್ 1000 ಕಿಲೋಗ್ರಾಮ್, 1 ಕಿಲೋಗ್ರಾಮ್ 1000 ಗ್ರಾಮ್, ಅರ್ಧ ಕಿಲೋಗ್ರಾಮ್ 500 ಗ್ರಾಮ್, 1 ಕ್ವಿಂಟಾಲ್ 100 ಕಿಲೋಗ್ರಾಮ್, 4ನೇ 3 ಕಿಲೋಗ್ರಾಮ್ 750 ಗ್ರಾಮ್, 4ನೇ 1 ಕಿಲೋಗ್ರಾಮ್ 250 ಗ್ರಾಮ್. ಅಂದರೆ 4ರಲ್ಲಿ 3 ಭಾಗ, 4ರಲ್ಲಿ 1 ಭಾಗ. ತೂಕದ ಆದರ್ಶಮಾನಗಳ ಪರಿವರ್ತನೆ. ನಾವೀಗ ಪರಿವರ್ತನೆಯನ್ನು ಮಾಡೋದು. ತೂಕದ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವ ನಿಯಮ. ದೊಡ್ಡ ಆದರ್ಶಮಾನವನ್ನು ನಾವು ಚಿಕ್ಕದಾಗಿ ಹೇಳಬೇಕು. ಚಿಕ್ಕ ಆದರ್ಶಮಾನದಲ್ಲಿ ಹೇಳಬೇಕು ಅಂದರೆ ಹೇಗೆ ಪರಿವರ್ತಿಸಬೇಕು ಅಂತ. ಕಿಲೋಗ್ರಾಮನ್ನು ಗ್ರಾಮ್ಗೆ ಪರಿವರ್ತಿಸಿದಾಗ 1000ದಿಂದ ಗುಣಿಸಬೇಕು. ಹೆಕ್ಟೋಗ್ರಾಮನ್ನು ಗ್ರಾಮ್ಗೆ ಪರಿವರ್ತಿಸಿದಾಗ 100ರಿಂದ ಗುಣಿಸಬೇಕು. ಡೆಕಾಗ್ರಾಮನ್ನು ಗ್ರಾಮ್ಗೆ ಪರಿವರ್ತಿಸಿದಾಗ 10ರಿಂದ ಗುಣಿಸಬೇಕು. ಡೆಕಾ ಅಂದರೆ 10 ಪಟ್ಟು, ಹೆಕ್ಟೋ ಅಂದರೆ 100 ಪಟ್ಟು, ಕಿಲೋ ಅಂದರೆ 1000 ಪಟ್ಟು. 1 ಗ್ರಾಮ್ನ 1000 ಪಟ್ಟು. ಅದನ್ನೇ ನಾವು ಕಿಲೋಗ್ರಾಮ್ಗೆ ಪರಿವರ್ತಿಸಬೇಕು ಅಂದರೆ 1000ದಿಂದ ಗುಣಿಸಬೇಕು. ಹೆಕ್ಟೋಗ್ರಾಮ್ಗೆ ಪರಿವರ್ತಿಸಬೇಕು ಅಂದರೆ 100ರಿಂದ ಗುಣಿಸಬೇಕು. ಡೆಕಾಗ್ರಾಮ್ಗೆ ಪರಿವರ್ತಿಸಬೇಕು ಅಂದರೆ ನಾವು 10ರಿಂದ ಗುಣಿಸಬೇಕು. ತೂಕದ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಏನು ಮಾಡಬೇಕು? ಗುಣಿಸಬೇಕು. ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಗುಣಿಸಬೇಕು. 3 ಕಿಲೋಗ್ರಾಮ್ ತೂಕದ ಎಷ್ಟು ಗ್ರಾಮ್ಗೆ ಸಮ? ಅಂದರೆ 3 ಕಿಲೋಗ್ರಾಮ್. 3 ಕಿಲೋಗ್ರಾಮ್ ಅಂದರೆ 1 ಕಿಲೋಗ್ರಾಮಿಗೆ 1000 ಗ್ರಾಮ್. 1 ಕಿಲೋಗ್ರಾಮ್ಗೆ 1000 ಗ್ರಾಮ್ ಆದರೆ 3 ಕಿಲೋಗ್ರಾಮ್ಗೆ 3 ಕಿಲೋಗ್ರಾಮ್ ಇಂಟು 1000 ಗ್ರಾಮ್ ಮಾಡಬೇಕು. ಅಲ್ಲಿಗೆ 3 1 3 3000 ಗ್ರಾಮ್. 4 ಹೆಕ್ಟೋಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮ? 4 ಹೆಕ್ಟೋ ಅಂದರೆ 1 ಹೆಕ್ಟೋ ಅಂದರೆ 100 ಗ್ರಾಮ್. 100 ಗ್ರಾಮ್ 100 ಇಂಟು 4 ಮಾಡಬೇಕು. ಅಲ್ಲಿಗೆ 400 ಗ್ರಾಮ್. ಡೆಕಾ 15 ಡೆಕಾಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮ? 1 ಡೆಕಾ ಅಂದರೆ 10 ಗ್ರಾಮ್. 1 ಡೆಕಾಗ್ರಾಮ್ ಅಂದರೆ 10 ಗ್ರಾಮ್. 10 ಇಂಟು 15 ಈಕ್ವಲ್ 150 ಗ್ರಾಮ್. 5 ಕ್ವಿಂಟಾಲ್ ತೂಕವು ಎಷ್ಟು ಕಿಲೋಗ್ರಾಮ್ಗೆ ಸಮ? 5 ಕ್ವಿಂಟಾಲ್. ಕ್ವಿಂಟಾಲ್ ಅಂದರೆ 1 ಕ್ವಿಂಟಾಲ್ಗೆ 100 ಕಿಲೋಗ್ರಾಮ್. ಹಾಗಾದರೆ 5 ಕ್ವಿಂಟಾಲ್ಗೆ 100 ಇಂಟು 5 ಈಕ್ವಲ್ 500 ಕಿಗ್ರಾಮ್. ಈಗ ನಿಮಗೆ ಅರ್ಥ ಆಯ್ತಲ್ವಾ? ದೊಡ್ಡ ಮಾನವನ್ನು ಚಿಕ್ಕ ಮಾನಕ್ಕೆ ಪರಿವರ್ತಿಸುವಾಗ ನಾವು ಏನು ಮಾಡಬೇಕು? ಗುಣಿಸ್ಬೇಕು. ಅದರ ಚಿಕ್ಕ ಮಾನ ಅದರ 1ಕ್ಕೆ ಎಷ್ಟು ಅಂತ ನಾವು ಫಸ್ಟು ತಿಳ್ಕೋಬೇಕು.
5 ಕ್ವಿಂಟಾಲ್ ಕೊಟ್ಟಿದ್ದಾರಲ್ವಾ, ಹಾಗಾದರೆ ನಾವು 1 ಕ್ವಿಂಟಾಲ್ಗೆ ಎಷ್ಟು 100. ಆವಾಗ 100 ಇಂಟು 5 ಮಾಡಿದ್ರೆ ನಮಗೆ ಉತ್ತರ ಸಿಗತ್ತೆ. ಫಸ್ಟು ನಾವು ಯಾವುದೇ ದೊಡ್ಡ ಮಾನವನ್ನು ಕೊಟ್ಟಾಗ ಅದರ ಒಂದು ಮಾನಕ್ಕೆ ಎಷ್ಟಾಗತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಅದರಿಂದ ಕೊಟ್ಟಿರುವಂತಹ ನಂಬರಲ್ಲಿ ಎಷ್ಟು ಕ್ವಿಂಟಾಲ್ ಇದೆಯೋ ಅಥವಾ ಡೆಕಾ ಇದೆಯೋ ಹೆಕ್ಟೋ ಇದೆಯೋ ಅದನ್ನು ನಾವು ಗುಣಿಸ್ಬೇಕು. ಫಸ್ಟು ನಾವು ತಿಳ್ಕೊಬೇಕಾದ್ದು 1 ಕ್ವಿಂಟಾಲ್ಗೆ ಅಥವಾ 1 ಡೆಕಾಗೆ 1 ಹೆಕ್ಟೋಗೆ ಎಷ್ಟಾಗತ್ತೆ ಅನ್ನೋದನ್ನು ಬರ್ಕೋಬೇಕು. ಆಮೇಲೆ ಆ ಸಂಖ್ಯೆಯಿಂದ ಎಷ್ಟು ಕ್ವಿಂಟಾಲ್ ಇದೆ ಅಥವಾ ಎಷ್ಟು ಹೆಕ್ಟೋ ಇದೆ, ಎಷ್ಟು ಡೆಕಾ ಇದೆ, ಅದನ್ನು ಆ ನಂಬರನ್ನು ಗುಣಿಸಿದಾಗ ನಮಗೆ ಉತ್ತರ ಸಿಗುತ್ತೆ. ಗ್ರಾಮನ್ನು ಈಗ ತೂಕದ ಚಿಕ್ಕ ಆದರ್ಶ ಮಾನವನ್ನು ದೊಡ್ಡ ಆದರ್ಶ ಮಾನಕ್ಕೆ ಪರಿವರ್ತಿಸುವ ನಿಯಮ. ಈಗ ದೊಡ್ಡ ಆದರ್ಶ ಮಾನವನ್ನು ನಾವು ಚಿಕ್ಕ ಆದರ್ಶ ಮಾನಕ್ಕೆ ಪರಿವರ್ತಿಸುವುದನ್ನು ತಿಳ್ಕೊಂಡ್ವಿ. ಈಗ ತೂಕದ ಚಿಕ್ಕ ಆದರ್ಶ ಮಾನವನ್ನು ನಾವು ದೊಡ್ಡ ಆದರ್ಶ ಮಾನಕ್ಕೆ ಪರಿವರ್ತಿಸಬೇಕು ಅಂದರೆ ನಾವು ಏನು ಮಾಡಬೇಕೀಗ, ಭಾಗಿಸಬೇಕು. ಗ್ರಾಮನ್ನು ಕಿಲೋಗ್ರಾಮ್ಗೆ ಪರಿವರ್ತಿಸುವಾಗ 1000ದಿಂದ, ಮಿಲಿಗ್ರಾಮನ್ನು ಗ್ರಾಮ್ಗೆ ಪರಿವರ್ತಿಸುವಾಗ 1000ದಿಂದ, ಕಿಲೋಗ್ರಾಮನ್ನು ಕ್ವಿಂಟಾಲ್ಗೆ ಪರಿವರ್ತಿಸುವಾಗ 100ರಿಂದ ಭಾಗಿಸಿ. ನಮಗೆ ಇದು ನೆನಪಿರಬೇಕು. ಕಿಲೋಗ್ರಾಮ್ಗಾದರೆ ಎಷ್ಟು, ಗ್ರಾಮ್ಗಾದರೆ ಎಷ್ಟು, ಮಿಲಿಗ್ರಾಮ್ ಅಂದರೆ ಅದರಲ್ಲಿ ಎಷ್ಟು ಭಾಗ ಇದೆ ಪರಿವರ್ತಿಸಬೇಕು ಅನ್ನೋದನ್ನು ನಾವು ಇದನ್ನು ನೆನಪಿಟ್ಕೊಂಡ್ರೆ ನಾವು ಸುಲಭವಾಗಿ ಚಿಕ್ಕ ಆದರ್ಶ ಮಾನವನ್ನು ದೊಡ್ಡ ಆದರ್ಶ ಮಾನಕ್ಕೆ ಪರಿವರ್ತಿಸಬಹುದು. ಕೆಳಗಿನ ಉದಾಹರಣೆಗಳಿಂದ ಪರಿವರ್ತನೆ ಹೇಗೆ ಎಂದು ತಿಳಿಯೋಣ. ಈಗ 500 ಮಿಲಿಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮ? 1000 ಮಿಲಿಗ್ರಾಮ್ 1 ಗ್ರಾಮ್ ಆದರೆ 1000 ಮಿಲಿಗ್ರಾಮ್ಗೆ 1 ಗ್ರಾಮ್ ಆಯಿತಾ. 500 ಮಿಲಿಗ್ರಾಮ್ 500ರಿಂದ 1000ವನ್ನು ಭಾಗಿಸಿದಾಗ ಎಷ್ಟು ಬಂತು? 1/2 ಅರ್ಧ ಗ್ರಾಮ್ ಆಗತ್ತೆ. ಅದರ ಅರ್ಧ ಭಾಗ. 1600 ಸೆಂಟಿಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮ? 100 ಸೆಂಟಿಗ್ರಾಮ್ಗೆ 1 ಗ್ರಾಮ್. 1600 ಸೆಂಟಿಗ್ರಾಮನ್ನು 100ರಿಂದ ಭಾಗಿಸಿದಾಗ 16 ಗ್ರಾಮ್. ಇದೇ ರೀತಿ ಉದಾಹರಣೆಗಳನ್ನು ನೋಡಿ ನೀವು ಲೆಕ್ಕಗಳನ್ನು ಮಾಡಿ. ಚಟುವಟಿಕೆ 1. ನಿಮ್ಮ ಶಾಲೆಯಲ್ಲಿರುವ ತೂಕ ಅಳೆಯುವ ಯಂತ್ರದಿಂದ ನಿಮ್ಮ ದೇಹದ ತೂಕವನ್ನು ಅಳತೆ ಮಾಡಿಕೊಳ್ಳಿ. ಇಲ್ಲಿ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ, ನೀವು ಅದನ್ನು ಮಾಡಿ. ಚಟುವಟಿಕೆ 3. ತೂಕದ ಅಳತೆಗಳನ್ನು ಆಧರಿಸಿ ಸಮಸ್ಯೆಗಳು. ಇಲ್ಲಿ ಸಮಸ್ಯೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಬಿಡಿಸಬೇಕು. ಉದಾಹರಣೆ ಕೊಟ್ಟಿದ್ದಾರೆ ಒಂದು. 15 ಕಿಗ್ರಾಮ್, 750 ಗ್ರಾಮ್, 13 ಕಿಗ್ರಾಮ್ ಮತ್ತು 227 ಕಿಗ್ರಾಮ್. ನಾವು ಲೆಕ್ಕವನ್ನು ಮಾಡಬೇಕಾದ್ರೆ ಸರಿಯಾಗಿ ಫಸ್ಟು ಬರೆದುಕೊಳ್ಬೇಕು, ಇಲ್ಲಾದರೆ ಲೆಕ್ಕ ಮಾಡೋದು ತಪ್ಪಾಗತ್ತೆ. ಕಿಗ್ರಾಮ್ ಜಾಗದಲ್ಲಿ ಕಿಗ್ರಾಮು, ಗ್ರಾಮ್ನ ಜಾಗದಲ್ಲಿ ಗ್ರಾಮ, ಅದರ ಜಾಗದಲ್ಲಿ ಬಿಡಿ 10, 100 ಕರೆಕ್ಟಾಗಿ ನಾವು ಹಾಕ್ಕೊಂಡಾಗ ಮಾತ್ರ ಉತ್ತರ ಸರಿಯಾಗಿ ಬರುತ್ತೆ. ಇದನ್ನು ನಾವೀಗ ಕೂಡಬೇಕು. 15 ಕಿಗ್ರಾಮ್ 750 ಗ್ರಾಮ್. 750 ಗ್ರಾಮು, ಹಾಗಾಗಿ ನಾವು ಗ್ರಾಮಿನ ಜಾಗದಲ್ಲೇ ಬರಿಬೇಕು. ಈ ಕಡೆ ಕಿಲೋಗ್ರಾಮ್ನಲ್ಲಿ 0 ಹಾಕಬೇಕು. ನೆಕ್ಸ್ಟ್ 13 ಕಿಗ್ರಾಮ್ ಮತ್ತು 227 ಗ್ರಾಮ್. 13 ಕಿಲೋಗ್ರಾಮ್ 227 ಗ್ರಾಮ್. ನೋಡಿ, ಈ ಸಂಖ್ಯೆನ ನೀವು ಈ ಕಡೆ ಹಾಕ್ಕೊಂಡ್ರೆ ಲೆಕ್ಕ ತಪ್ಪಾಗತ್ತೆ. ಕರೆಕ್ಟಾಗಿ ಗ್ರಾಮ್ ಕೊಟ್ಟಿದ್ದಾರೋ ಕಿಲೋಗ್ರಾಮ್ ಕೊಟ್ಟಿದ್ದಾರೋ ನೋಡಿ ಸರಿಯಾಗಿ ಲೆಕ್ಕವನ್ನು ಹಾಕೋಬೇಕು. ಈಗ ಎಲ್ಲವನ್ನು ಸೇರಿಸಿದ್ರೆ ಎಷ್ಟಾಯಿತು? 28 ಕಿಗ್ರಾಮ್ 977 ಗ್ರಾಮ್. ಇದೇ ರೀತಿ ಇಲ್ಲೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಉದಾಹರಣೆಗಳನ್ನು ನೀವು ಗಮನಿಸಿ. ನಾವೀಗ ಅಭ್ಯಾಸ
6.1. ಎಲ್ಲ ಉದಾಹರಣೆಗಳನ್ನು ನೀವು ಗಮನಿಸಿ ಈ ಮೌಖಿಕ ಲೆಕ್ಕಗಳಿಗೆ ಉತ್ತರವನ್ನು ನೀವು ನೀಡಬಹುದು. ಆಲ್ಬರ್ಟನು ಅಂಗಡಿಯಿಂದ 16 ಕಿಗ್ರಾ ಬೆಲ್ಲ ಮತ್ತು 15 ಕಿಗ್ರಾ ಅಕ್ಕಿಯನ್ನು ಕೊಂಡುಕೊಂಡನು. 2 ಪೊಟ್ಟಣಗಳನ್ನು ಒಂದೇ ಚೀಲದಲ್ಲಿ ಹಾಕಿದನು. ಹಾಗಾದರೆ ಆ ಚೀಲದಲ್ಲಿರುವ ವಸ್ತುಗಳ ಒಟ್ಟು ತೂಕವೆಷ್ಟು? ಆಲ್ಬರ್ಟನು ಅಂಗಡಿಯಲ್ಲಿ ತಂದಿದ್ದು ಎಷ್ಟು? 16 ಕಿಗ್ರಾ ಬೆಲ್ಲ ಮತ್ತು 15 ಕಿಗ್ರಾ ಅಕ್ಕಿ. ಅವೆರಡನ್ನು ಒಂದೇ ಚೀಲಕ್ಕೆ ಹಾಕಿದಾಗ ಎಷ್ಟಾಗತ್ತೆ? ಎರಡನ್ನು ಕೂಡಬೇಕು, 31 ಕಿಗ್ರಾ. ಎರಡು ಸೇರಿ ಎಷ್ಟಾಯಿತು? 31 ಕಿಗ್ರಾ. ನೆಕ್ಸ್ಟ್, ಒಂದು ಶಾಲೆಯ ಉಗ್ರಾಣದಲ್ಲಿ ಅಕ್ಷರ ದಾಸೋಹಕ್ಕಾಗಿ ಒದಗಿಸಿದ 62 ಕಿಗ್ರಾ ಅಕ್ಕಿ ಇದೆ. ಇದರಲ್ಲಿ ಒಂದು ದಿನ 15 ಕಿಗ್ರಾ ಅಕ್ಕಿಯನ್ನು ಊಟಕ್ಕಾಗಿ ಉಪಯೋಗಿಸಿದ್ದಾರೆ. ಉಳಿದ ಅಕ್ಕಿ ಎಷ್ಟು? ಹಾಗಾದರೆ ನಾವು 62ರಲ್ಲಿ 15ನ್ನು ಕಳಿಬೇಕು. ಎಷ್ಟು ಬರುತ್ತೆ? 47 ಕಿಗ್ರಾ. ಒಂದು ಚೀಲದಲ್ಲಿ 20 ಕಿಗ್ರಾ ರವೆಯನ್ನು ತುಂಬಬಹುದು. ಹಾಗಾದರೆ 140 ಕಿಗ್ರಾ ರವೆಯನ್ನು ತುಂಬಲು ಅಂತಹ ಎಷ್ಟು ಚೀಲಗಳು ಬೇಕು? ಒಂದು ಚೀಲದಲ್ಲಿ 20 ಗ್ರಾಂ ಹಿಡಿದ್ರೆ 140 ಕಿಗ್ರಾಮನ್ನು ತುಂಬಲು ಎಷ್ಟು ಚೀಲ ಬೇಕು? ನಾವೀಗ ಇದನ್ನು 140ನ್ನು 7ರಿಂದ 20ರಿಂದ ಭಾಗಿಸಿದ್ರೆ ನಮಗೆ ಎಷ್ಟು ಚೀಲ ಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. 27 140. ಹಾಗಾಗಿ ಒಂದೊಂದು ಚೀಲದಲ್ಲಿ 20 ಗ್ರಾಂ ಹಾಕಿದ್ರೆ 140 ಗ್ರಾಮನ್ನು ತುಂಬಲು ನಮಗೆ 7 ಚೀಲಗಳು ಬೇಕು. ಒಬ್ಬ ವ್ಯಾಪಾರಿಯು ಪ್ರತಿ ಪೊಟ್ಟಣದಲ್ಲಿ 15 ಕಿಗ್ರಾ ಸಕ್ಕರೆ ತುಂಬಿರುವ 5 ಪೊಟ್ಟಣಗಳನ್ನು ಹೊಂದಿದ್ದಾನೆ. ಹಾಗಾದರೆ ಅವನಲ್ಲಿರುವ ಒಟ್ಟು ಸಕ್ಕರೆಯ ತೂಕವೆಷ್ಟು? ಅವನು ಪ್ರತಿ ಪೊಟ್ಟಣದಲ್ಲಿ 15 ಕಿಗ್ರಾ ಸಕ್ಕರೆ ತುಂಬಿರುವ 5 ಪೊಟ್ಟಣ ಅಂದರೆ 15 × 5ನ್ನು ಮಾಡಿದ್ರೆ ನಮಗೆ ಉತ್ತರ ಸಿಗತ್ತೆ. ಒಂದು ಪೊಟ್ಟಣದಲ್ಲಿ ಎಷ್ಟು? 15 ಗ್ರಾಂ ಇದೆ. ಹಾಗಾಗಿ 15 × 5 75 ಕಿಗ್ರಾ. ಆ 5 ಪೊಟ್ಟಣಗಳನ್ನು ಸೇರಿಸಿದಾಗ ಟೋಟಲ್ ಎಷ್ಟಾಗತ್ತೆ? 75 ಕಿಗ್ರಾಂ ಆಗತ್ತೆ. ಇವುಗಳನ್ನು ಪರಿವರ್ತಿಸಿ. 7 ಕಿಲೋಗ್ರಾಂ ಡ್ಯಾಶ್ ಗ್ರಾಂ. 1 ಕಿಲೋಗ್ರಾಂಗೆ 1000 ಗ್ರಾಂ ಆದರೆ 7 ಕಿಲೋಗ್ರಾಂಗೆ 7000 ಗ್ರಾಂ. 16 ಗ್ರಾಂ. 16 ಗ್ರಾಂ 16 ಗ್ರಾಂ ಅಂದರೆ 1 ಗ್ರಾಂಗೆ 16 ಗ್ರಾಂ 16,000 ಮಿಲಿಗ್ರಾಂ. 6000 ಗ್ರಾಂ 1000 ಗ್ರಾಮು 1 ಕಿಗ್ರಾಂಗೆ ಸಮ. ಹಾಗಾಗಿ 6 ಕಿಗ್ರಾಂ. 750 ಮಿಲಿಗ್ರಾಂ 7.5 ಗ್ರಾಂ. 12 ಕ್ವಿಂಟಾಲ್ 1 ಕ್ವಿಂಟಾಲ್ಗೆ 100 kg ಆದರೆ 12 ಕ್ವಿಂಟಾಲ್ಗೆ 1200 ಕಿಗ್ರಾಂ. 1500 ಕಿಗ್ರಾಂ 15 ಕ್ವಿಂಟಾಲ್. ಇವುಗಳನ್ನು ಕೂಡಿ ಕೊಟ್ಟಿರೋ ಲೆಕ್ಕಗಳನ್ನೆಲ್ಲ ಇಲ್ಲಿ ಕೂಡಬೇಕು. ಮೊದಲನೇ ಲೆಕ್ಕ 4 ಕಿಗ್ರಾಂ 250 ಗ್ರಾಂ 12 ಕಿಗ್ರಾಂ 355 ಗ್ರಾಂ. ಮೊದಲನೇ ಲೆಕ್ಕ. ಇದು ಬರೀ ಗ್ರಾಂ ಮಾತ್ರ ಇದೆ, ಇದರಲ್ಲಿ ಕಿಲೋಗ್ರಾಂ ಇಲ್ಲ. ಹಾಗಾಗಿ ನಾವು ಗ್ರಾಮಿನ ಸ್ಥಾನದಲ್ಲಿ ಇದನ್ನು ಹಾಕೋಬೇಕು. ನಾವು ಈ
ಲೆಕ್ಕವನ್ನು ಹಾಕೋಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಹಾಕೋಬೇಕು. ಗ್ರಾಮ್ನ ಸ್ಥಾನದಲ್ಲಿ ಗ್ರಾಮ್ ಹಾಕೋಬೇಕು, ಕಿಲೋಗ್ರಾಮ್ನ ಜಾಗದಲ್ಲಿ ಕಿಲೋಗ್ರಾಮ್ ಹಾಕಬೇಕು, ಇಲ್ಲಾದರೆ ಲೆಕ್ಕ ತಪ್ಪಾಗತ್ತೆ. ಈ ರೀತಿ ಹಾಕ್ಕೊಂಡು ಕೂಡಬೇಕು. 16 ಕಿಗ್ರಾಮ್ 605 ಗ್ರಾಮ್. ಎರಡನೇ ಲೆಕ್ಕ. ಗ್ರಾಮ್ನ ಕೂಡಬೇಕಾದ್ರೆ ಸರಿಯಾಗಿ ಕೂಡಬೇಕು. 2ಕ್ಕೆ 2, 5 3 8, 4 3 7, 3 7 10, 0 10ಕ್ಕೆ 0, ದಶಕ 1, 2 1 3, 3 3 6, 60 ಕಿಗ್ರಾಮ್ 782 ಗ್ರಾಮ್. ಗ್ರಾಮ್ನ ಸೊನ್ನೆಗೆ 0, 5 5 10, 10ಕ್ಕೆ 0, ದಶಕ 1, 4 1 5, 5 5 10, 10ಕ್ಕೆ 0, ದಶಕ 1, 2 1 3, 3 5 8, 1 1 2, 28 ಕಿಗ್ರಾಮ್ಗಳು. 4ನೇ ಲೆಕ್ಕ. ಇದೇ ರೀತಿ ಎಲ್ಲ ಲೆಕ್ಕಗಳನ್ನು ನೀವು ಮಾಡಿ. 5ನೇ ಲೆಕ್ಕ. ಇದು ಅಷ್ಟೇ, ಗ್ರಾಮ್ನ ಸ್ಥಾನದಲ್ಲಿ ಗ್ರಾಮ್ ಹಾಕೋಬೇಕು. ಇದನ್ನು ನೀವು ಈ ಕಡೆ ಬರೆದ್ರೆ ಲೆಕ್ಕ ತಪ್ಪಾಗತ್ತೆ. ಗ್ರಾಮ್ನ ಸ್ಥಾನದಲ್ಲಿ ಗ್ರಾಮ್ನ ನಂಬರ್ನ ಹಾಕ್ಕೊಂಡು ಕೂಡಬೇಕು. ನೆಕ್ಸ್ಟ್ ಇವುಗಳನ್ನು ಕಳೆಯಿರಿ. ಕಳೆಯೋದು. ಮೊದಲನೇ ಲೆಕ್ಕ 28 ಕಿಗ್ರಾಮಿಂದ ಕಿಗ್ರಾಮ್ 550 ಗ್ರಾಮ್, 13 ಕಿಗ್ರಾಮ್ 250. ಇದರಿಂದ ಇದನ್ನು ಕಳಿಬೇಕು. 0ಗೆ 0 0 ಆದರೆ 0, 5ರಲ್ಲಿ 5 ಹೋದರೆ 0, 5ರಲ್ಲಿ 2 ಹೋದರೆ 3, 8ರಲ್ಲಿ 3 ಹೋದರೆ 5, 2ರಲ್ಲಿ 1 ಹೋದರೆ 15, 15 ಕಿಗ್ರಾಮ್ 300 ಗ್ರಾಮ್. 5ರಲ್ಲಿ 5 ಹೋದರೆ 5ರಲ್ಲಿ 0 ಹೋದರೆ 5 ಹೋದರೆ 2, 6ರಲ್ಲಿ 5 ಹೋದರೆ 1, 0ಯಲ್ಲಿ 5 ಹೋಗಲ್ಲ, ಪಕ್ಕದಿಂದ ದಶಕ 10, 10ರಲ್ಲಿ 5 ಹೋದರೆ 5, ಇಲ್ಲಿ 6 ಆಯಿತು, 6ರಲ್ಲಿ 3 ಹೋದರೆ 3, 35 ಕಿಗ್ರಾಮ್ 125 ಗ್ರಾಮ್. 3ನೇ ಲೆಕ್ಕ. 0ಯಲ್ಲಿ 5 ಹೋಗಲ್ಲ, ಪಕ್ಕದಿಂದ ದಶಕ 10ರಲ್ಲಿ 5 ಹೋದರೆ 5, ಇಲ್ಲಿ 2 ಆಯಿತು, ಪಕ್ಕದಿಂದ ದಶಕ 12 ಆಯಿತು, 12ರಲ್ಲಿ 3 ಹೋದರೆ 9, ಇಲ್ಲಿ 6 ಆಯಿತು, 6ರಲ್ಲಿ 3 ಹೋದರೆ 3, 5ರಲ್ಲಿ 5 ಹೋದರೆ 0, 8ರಲ್ಲಿ 5 ಹೋದರೆ 3, 30 ಕಿಗ್ರಾಮ್ 395 ಗ್ರಾಮ್. 4ನೇ ಲೆಕ್ಕ. 0ಯಲ್ಲಿ 0 ಹೋದರೆ 0, 3ರಲ್ಲಿ 5 ಹೋಗಲ್ಲ, ಪಕ್ಕದಿಂದ ದಶಕ 13ರಲ್ಲಿ 5 ಹೋದರೆ 8, ಇಲ್ಲಿ 6 ಆಯಿತು, 6ರಲ್ಲಿ 6 ಹೋದರೆ 0, ಇಲ್ಲಿ 3ರಲ್ಲಿ 8 ಹೋಗಲ್ಲ, ಪಕ್ಕದಿಂದ ದಶಕ 13, 13ರಲ್ಲಿ 8 ಹೋದರೆ 5, ಇಲ್ಲಿ 5 ಆಯಿತು, 5ರಲ್ಲಿ 2 ಹೋದರೆ 3, 35 ಕಿಗ್ರಾಮ್ 80 ಗ್ರಾಮ್. ಇಲ್ಲಿ 5ರಲ್ಲಿ 5 ಹೋದರೆ 0, 7ರಲ್ಲಿ 8 ಹೋಗಲ್ಲ, ಪಕ್ಕದಿಂದ ದಶಕ 17, 17ರಲ್ಲಿ 8 ಹೋದರೆ 9, ಇಲ್ಲಿ 3 ಆಯಿತು, 3ರಲ್ಲಿ 5 ಹೋಗಲ್ಲ, ಇಲ್ಲಿಂದ ಇಲ್ಲಿಗೆ ದಶಕ ತಗೋಬೇಕು, 13 ಆಯಿತು, 13ರಲ್ಲಿ 5 ಹೋದರೆ 8, ಇಲ್ಲಿ 4 ಆಯಿತು, 4ರಲ್ಲಿ 4 ಹೋದರೆ 0, ಇಲ್ಲಿ 7ರಲ್ಲಿ 3 ಹೋದರೆ 4, 40 ಕಿಗ್ರಾಮ್ 890 ಗ್ರಾಮ್. ನೆಕ್ಸ್ಟ್ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ.
ರಾಧೆಯು ತರಕಾರಿ ಅಂಗಡಿಯಿಂದ 2 ಕಿಗ್ರಾ 500 ಗ್ರಾಂ ಕ್ಯಾರೆಟ್, 2 ಕಿಗ್ರಾ 500 ಗ್ರಾಂ ಬದನೆಕಾಯಿ ಮತ್ತು 3 ಕಿಗ್ರಾ 250 ಗ್ರಾಂ ಟೊಮೆಟೊ ತಂದಳು. ಹಾಗಾದರೆ ಅವಳು ತಂದ ತರಕಾರಿಯ ಒಟ್ಟು ತೂಕವೆಷ್ಟು? ಅವಳು ತಂದ ಒಟ್ಟು ತೂಕ ಎಷ್ಟು? ಮೊದಲನೇದಾಗಿ ಅವಳು ಏನೇನು ತಂದಳು? ಕ್ಯಾರೆಟ್ 2 ಕಿಗ್ರಾ 500 ಗ್ರಾಂ, ಬದನೆಕಾಯಿ, ಟೊಮೊಟೊ ಇವೆಲ್ಲವನ್ನು ಈ ರೀತಿ ಹಾಕ್ಕೊಂಡು ಕೂಡಬೇಕು. ಒಟ್ಟು ತರಕಾರಿಯ ತೂಕ ಎಷ್ಟು? 8 ಕಿಗ್ರಾ 250 ಗ್ರಾಂ. ಎರಡನೇ ಲೆಕ್ಕ. ಒಬ್ಬ ವ್ಯಾಪಾರಿಯಲ್ಲಿ 68 ಕಿಗ್ರಾ 250 ಗ್ರಾಂ ಗೋಧಿ ಇದೆ. ಅದರಲ್ಲಿ ಅವನು 15 ಕಿಗ್ರಾ 250 ಗ್ರಾಂ ಅನ್ನು ಒಬ್ಬ ಗ್ರಾಹಕನಿಗೆ ಮತ್ತು 13 ಕಿಗ್ರಾ 500 ಗ್ರಾಂ ಅನ್ನು ಇನ್ನೊಬ್ಬ ಗ್ರಾಹಕನಿಗೆ ಮಾರಿದನು. ಹಾಗಾದರೆ ವ್ಯಾಪಾರಿಯಲ್ಲಿ ಉಳಿದ ಗೋಧಿಯ ತೂಕವೆಷ್ಟು? ನಾವೀಗ ಫಸ್ಟು ಅವನಲ್ಲಿ ಒಬ್ಬೊಬ್ಬ ವ್ಯಾಪಾರಿಗೂ ಕೊಟ್ಟಂತಹ ಗೋಧಿಯ ತೂಕವನ್ನು ನಾವು ಲೆಕ್ಕ ಮಾಡ್ಕೋಬೇಕು. ಫಸ್ಟು ಅವನಲ್ಲಿ ಇದ್ದಂತಹ ಗೋಧಿ ಎಷ್ಟು? 68 ಕಿಗ್ರಾ 250 ಗ್ರಾಂ. ಮಾರಿದ ಗೋಧಿ ಎಷ್ಟು? ಮಾರಿದ ಗೋಧಿ ಒಬ್ಬ ವ್ಯಾಪಾರಿಗೆ 15 ಕಿಗ್ರಾ 250 ಗ್ರಾಂ, ಇನ್ನೊಬ್ಬ ವ್ಯಾಪಾರಿಗೆ 13 ಕಿಗ್ರಾ 500 ಗ್ರಾಂ. ಇವೆರಡವನ್ನು ಕೂಡಬೇಕು. ಒಟ್ಟು ಮಾರಿದ ಗೋಧಿ ಎಷ್ಟಾಯಿತು ಅವಾಗ? 28 ಕಿಗ್ರಾ 750. ಇದನ್ನು ಅವನ ಇರುವ ಗೋಧಿಯ ಲೆಕ್ಕದಲ್ಲಿ ನಂಬರಲ್ಲಿ ಕಳೆದ್ರೆ ನಮಗೆ ಉಳಿದ ಗೋಧಿಯ ಲೆಕ್ಕ ಸಿಗುತ್ತೆ. ಇವೆರಡೂ ಅವನು ಒಬ್ಬ ವ್ಯಾಪಾರಿಗೆ 15 ಕಿಗ್ರಾ 250 ಗ್ರಾಂ ಮಾರ್ತಾನೆ, ಇನ್ನೊಬ್ಬ ವ್ಯಾಪಾರಿಗೆ 13 ಕಿಗ್ರಾ 500 ಗ್ರಾಮನ್ನು ಮಾರ್ತಾನೆ. ಇವೆರಡನ್ನೂ ಕೂಡಿದಾಗ 28 ಕಿಗ್ರಾ 750 ಆಗತ್ತೆ. ಆವಾಗ ಅವನು ಒಟ್ಟು ಮಾರಿದ ಗೋಧಿ ಎಷ್ಟು? 28 ಕಿಗ್ರಾ 750. ಅವನ ಬಳಿ ಇದ್ದ ಗೋಧಿ 68 ಕಿಗ್ರಾ 250 ಗ್ರಾಂ. ಅದರಲ್ಲಿ ಒಟ್ಟು ಮಾರಿದ ಗೋಧಿ ಎಷ್ಟು? 28 ಕಿಗ್ರಾ 750. 0ಯಲ್ಲಿ 0 ಹೋದರೆ 0, 5ರಲ್ಲಿ 5 ಹೋದರೆ 0, 2ರಲ್ಲಿ 7 ಹೋಗಲ್ಲ, ಪಕ್ಕದಿಂದ ದಶಕ 12, 12ರಲ್ಲಿ 7 ಹೋದರೆ 5, ಇಲ್ಲಿ 7 ಆಯಿತು, ಪಕ್ಕದಿಂದ ದಶಕ 17ರಲ್ಲಿ 8 ಹೋದರೆ 9, ಇಲ್ಲಿ 5 ಆಯಿತು, 5ರಲ್ಲಿ 2 ಹೋದರೆ 3. ಉಳಿದ ಗೋಧಿ ಎಷ್ಟು? 39 ಕಿಗ್ರಾ 500 ಗ್ರಾಂ. ಮೂರನೇ ಲೆಕ್ಕ. 1 ಎಕರೆ ಗದ್ದೆಯಲ್ಲಿ 29 ಕ್ವಿಂಟಾಲ್ 50 ಕಿಗ್ರಾ ಭತ್ತವನ್ನು ಬೆಳೆಯಬಹುದಾಗಿದೆ. ರಾಚಪ್ಪನಿಗೆ 30 ಎಕರೆ ಗದ್ದೆ ಇದೆ. ಹಾಗಾದರೆ ಅವನು ಬೆಳೆಯಬಹುದಾದ ಒಟ್ಟು ಭತ್ತದ ತೂಕ ಎಷ್ಟು? 1 ಎಕರೆಯಲ್ಲಿ 29 ಕ್ವಿಂಟಾಲ್ 50 ಕಿಗ್ರಾ ಬೆಳಿಬಹುದಾದರೆ 30 ಎಕರೆಯಲ್ಲಿ ಎಷ್ಟು ಬೆಳಿಬಹುದು ಅನ್ನೋದನ್ನು ನಾವೀಗ ಲೆಕ್ಕ ಮಾಡಬೇಕು. ಹಾಗಾಗಿ ನಾವು 29 ಕ್ವಿಂಟಾಲ್ 50 ಗ್ರಾಂನಿಂದ 30ನ್ನು ನಾವು ಗುಣಿಸಿದಾಗ ನಮಗೆ ಉತ್ತರ ಸಿಗುತ್ತೆ. 1 ಎಕರೆಯಲ್ಲಿ 29 ಕ್ವಿಂಟಾಲ್ 50 ಗ್ರಾಂ ಭತ್ತ ಬೆಳೆಯಬಹುದು. 30 ಎಕರೆಯಲ್ಲಿ ಎಷ್ಟು ಬೆಳಿಬೋದು ಅನ್ನೋದನ್ನು ನಾವೀಗ ಫಸ್ಟು ಲೆಕ್ಕ ಮಾಡ್ಕೋಬೇಕು. 229 50 ಇಂಟು 30, 0ಗೆ 0 ಎಲ್ಲವೂ 0, ಇಂಟು 3 0ಗೆ 0, 3 5ಲಿ 15, 15ಕ್ಕೆ 5, ದಶಕ 1, 3 9ಲಿ 27, 27 1 28, 28ಕ್ಕೆ 8, ದಶಕ 2, 3 2ಲಿ 6, 6 2 8. ಟೋಟಲ್ ಅವನ ಒಟ್ಟು 30 ಎಕರೆಯಲ್ಲಿ ಬೆಳೆಯಬಹುದಾದದ್ದು 88 ಕಿಲೋಗ್ರಾ 500 ಗ್ರಾಂ ಭತ್ತ ಬೆಳೆಯಬಹುದು. ನಾಲ್ಕನೇ ಲೆಕ್ಕ. 18 ಕಿಗ್ರಾ 400 ಗ್ರಾಂ ಸಕ್ಕರೆಯನ್ನು 4 ಚೀಲಗಳಿಗೆ ಸಮನಾಗಿ ಹಂಚಿ ತುಂಬಲಾಗಿದೆ. ಹಾಗಾದರೆ ಪ್ರತಿ ಚೀಲದಲ್ಲಿರುವ ಸಕ್ಕರೆಯ ತೂಕವೆಷ್ಟು? ಒಂದು ಚೀಲದಲ್ಲಿ 4 ಚೀಲಗಳಲ್ಲಿ ಒಟ್ಟು ಸಕ್ಕರೆ ಎಷ್ಟಿದೆ? 18 ಕಿಗ್ರಾ 400 ಗ್ರಾಂ ಇದೆ 4 ಚೀಲದಲ್ಲಿ ಇರೋದದು. ಹಾಗಾದರೆ ಒಂದೊಂದು ಚೀಲದಲ್ಲಿ ಎಷ್ಟಿದೆ ಅಂತ ನಾವು ಕಂಡುಹಿಡಬೇಕು ಅಂದರೆ ನಾವು 4ರಿಂದ ಇದನ್ನು ಭಾಗಿಸ್ಬೇಕು. 4ರಿಂದ ಭಾಗಿಸಿದ್ರೆ ನಮಗೀಗ ಉತ್ತರ ಸಿಗತ್ತೆ. 4ರಿಂದ
18 ಕಿಗ್ರಾಮ್ 400 ಗ್ರಾಮನ್ನು ನಾವು ಭಾಗಿಸ್ಬೇಕು. ಅದಿಷ್ಟನ್ನು ಬರ್ಕೊಬೇಕು. 4 16, 8ರಲ್ಲಿ 6 ಹೋದರೆ 2, 1ರಲ್ಲಿ 1 ಹೋದರೆ 0. ಈ 4ಅನ್ನು ಕೆಳಗಿಳಿಸ್ಕೋಬೇಕು. 4 6 24, 0 0, 2 0ನ ಇಲ್ಲಿ ಸೇರಿಸ್ಬೇಕು. ಹಾಗಾಗಿ 4 ಕಿಗ್ರಾಮ್ 600 ಗ್ರಾಮ್. ಒಂದೊಂದು ಚೀಲದಲ್ಲಿ ಎಷ್ಟಿದೆ? 4 ಕಿಗ್ರಾಮ್ 600 ಗ್ರಾಮ್. ಒಬ್ಬ ರೈತನು ತನ್ನ ಒಂದು ಜಮೀನಿನಲ್ಲಿ 60 ಕಿಗ್ರಾಮ್ 400 ಗ್ರಾಮ್ ಈರುಳ್ಳಿಯನ್ನು ಬೆಳೆದನು. ತನ್ನ ಮತ್ತೊಂದು ಜಮೀನಿನಲ್ಲಿ 56 ಕಿಗ್ರಾಮ್ 800 ಗ್ರಾಮ್ ಈರುಳ್ಳಿಯನ್ನು ಬೆಳೆದನು. ಅವನು ಬೆಳೆದ ಒಟ್ಟು ಈರುಳ್ಳಿಯಲ್ಲಿ 98 ಕಿಗ್ರಾಮ್ 200 ಗ್ರಾಮನ್ನು ಮಾರಾಟ ಮಾಡಿದನು. ಅವನಲ್ಲಿ ಉಳಿದ ಈರುಳ್ಳಿಯ ತೂಕವೆಷ್ಟು? ಫಸ್ಟ್, ಒಂದು ಜಮೀನಿನಲ್ಲಿ ಅವನು ಬೆಳೆದಿದ್ದು, ಮೊದಲನೇ ಜಮೀನಲ್ಲಿ ಅವನು ಬೆಳೆದಿದ್ದು 60 ಕಿಗ್ರಾಮ್ 400 ಗ್ರಾಮ್ ಈರುಳ್ಳಿ. ಮತ್ತೊಂದು ಜಮೀನಿನಲ್ಲಿ 56 ಕಿಗ್ರಾಮ್ 800 ಗ್ರಾಮ್ ಈರುಳ್ಳಿ ಬೆಳಿತಾನೆ. ಒಟ್ಟು ಬೆಳೆದ ಈರುಳ್ಳಿ ಇವೆರಡನ್ನು ಕೂಡಿದಾಗ ನಮಗೆ ಒಟ್ಟು ಅವನು ಬೆಳೆದ ಈರುಳ್ಳಿ ಸಿಗುತ್ತೆ. ಒಟ್ಟು ಬೆಳೆದ ಈರುಳ್ಳಿ 117 ಕಿಗ್ರಾಮ್ 200 ಗ್ರಾಮ್ ಈರುಳ್ಳಿ ಆಗುತ್ತೆ. ಮಾರಾಟ ಮಾಡಿದ್ದು 98 ಕಿಗ್ರಾಮ್ 200 ಗ್ರಾಮ್. ಇದರಲ್ಲಿ ಒಟ್ಟು ಈರುಳ್ಳಿಯಲ್ಲಿ ಮಾರಾಟ ಮಾಡಿದ್ದು 98 ಕಿಗ್ರಾಮ್ 200 ಗ್ರಾಮನ್ನು ಕಳಿಬೇಕು. ಆವಾಗ ಬರೋ ಉತ್ತರ 19 ಕಿಗ್ರಾಮ್ ಬರುತ್ತೆ. ಅವನಲ್ಲಿ ಉಳಿದ ಈರುಳ್ಳಿ ಎಷ್ಟು? 19 ಕಿಗ್ರಾಮ್. ಪುಸ್ತಕದ ಕೊನೆಯಲ್ಲಿ ಉತ್ತರ ಕೊಟ್ಟಿರ್ತಾರೆ. ಅದರಲ್ಲಿ ಕೆಲವೊಂದು ತಪ್ಪು ಇದೆ. ಮತ್ತು ನಿಮಗೆ ಆ ಉತ್ತರನ ನೀವು ಹಾಗೆ ಬರ್ಕೊತೀರ. ಆದರೆ ಅದು ಹೇಗೆ ಬಂತು ಅನ್ನೋದು ನಿಮಗೆ ಗೊತ್ತಾಗಲ್ಲ. ಈ ರೀತಿ ವಿವರಣೆಯಾಗಿ ಹೇಳಿದಾಗ ನಿಮಗೆ ಅದು ಅರ್ಥ ಆಗುತ್ತೆ. ನೀವು ಇದೇ ರೀತಿ ಲೆಕ್ಕಗಳನ್ನು, ಬೇರೆ ಥರ ಲೆಕ್ಕಗಳನ್ನು ಸುಲಭವಾಗಿ ನೀವು ಮಾಡ್ಬೋದು. ಗಾತ್ರ. ಈ ಘಟಕದ ಅಧ್ಯಯನದ ನಂತರ ಕೆಳಗಿನ ಸಾಮರ್ಥ್ಯವನ್ನು ಗಳಿಸುವಿರಿ. ಇಲ್ಲಿ ಈ ಪಾಠ ಓದ್ಮೇಲೆ ನಿಮಗೆ ಏನೇನು ಅರ್ಥ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಾವೀಗ ಇಷ್ಟೋ ತನಕ ನಾವು ತರಕಾರಿಗಳು ಮತ್ತು ಕಿಲೋಗ್ರಾಮ್ ಘನವಸ್ತುಗಳ ತೂಕವನ್ನು ಕಂಡುಹಿಡಿಯೋದನ್ನು ನಾವೀಗ ಕಲಿತ್ವಿ. ನಾವೀಗ ದ್ರವ ವಸ್ತುವಿನ ಗಾತ್ರವನ್ನು, ತೂಕವನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ನಾವೀಗ, ಅದರ ಆದರ್ಶ ಮಾನ ಯಾವುದು ಅನ್ನೋದನ್ನು ನಾವಿವತ್ತು ಈಗ ನೆಕ್ಸ್ಟ್ ತಿಳ್ಕೊಳ್ಳೋಣ. ದ್ರವದ ಗಾತ್ರ ಅಳೆಯುವ ಆದರ್ಶ ಮಾನ ಲೀಟರ್. ಹೆಚ್ಚು ಗಾತ್ರದ ದ್ರವಗಳನ್ನು ಅಳತೆ ಮಾಡಲು ಡೆಕಾಲೀಟರ್, ಹೆಕ್ಟೋಲೀಟರ್ ಮತ್ತು ಕಿಲೋಲೀಟರ್ ಎಂಬ ಆದರ್ಶ ಮಾನಗಳಿವೆ. ಕಡಿಮೆ ಗಾತ್ರದ ದ್ರವಗಳನ್ನು ಅಳತೆ ಮಾಡಲು ಡೆಸಿಲೀಟರ್, ಸೆಂಟಿಲೀಟರ್ ಮತ್ತು ಮಿಲಿಲೀಟರ್ಗಳೆಂಬ ಆದರ್ಶ ಮಾನಗಳಿವೆ. ಇವುಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಗಾತ್ರದ ಆದರ್ಶ ಮಾನಗಳಲ್ಲಿ ಲೀಟರ್ ಪದದ ಹಿಂಭಾಗಕ್ಕೆ ಡೆಕಾ, ಹೆಕ್ಟೋ, ಕಿಲೋ, ಡೆಸಿ, ಸೆಂಟಿ ಮತ್ತು ಮಿಲಿ ಎಂಬ ಪದಗಳನ್ನು ಬಳಸಲಾಗಿದೆ. ಇವೆಲ್ಲವೂ 1 ಲೀಟರ್ನ ಎಷ್ಟು ಪಟ್ಟು ಎಂಬುದನ್ನು ಸೂಚಿಸುತ್ತದೆ. ಆದ್ದರಿಂದ ಮೊದಲು ಈ ಪದದ ಅರ್ಥವನ್ನು ತಿಳಿಯೋಣ. 1 ಲೀಟರ್ನ 10 ಪಟ್ಟು ಅಂದರೆ ಡೆಕಾ, 1 ಲೀಟರ್ನ 100 ಪಟ್ಟು ಹೆಕ್ಟೋ, 1 ಲೀಟರ್ನ 1000 ಪಟ್ಟು ಕಿಲೋ, 1 ಲೀಟರ್ನ 10ನೇ 1 ಭಾಗ ಡೆಸಿ, 100ನೇ 1 ಭಾಗ ಸೆಂಚಿ, 1000ದ 1 ಭಾಗ ಮಿಲಿ. ಲೀಟರ್ನ ಜೊತೆಗೆ ಗಾತ್ರದ ದೊಡ್ಡ ಆದರ್ಶ ಮಾನಗಳ ಹೋಲಿಕೆ. 1 ಲೀಟರ್ನ 10 ಪಟ್ಟು 10 ಲೀಟರ್, 1 ಡೆಕಾಲೀಟರ್. 1 ಲೀಟರ್ನ 100 ಪಟ್ಟು 100 ಲೀಟರ್, 1 ಹೆಕ್ಟೋಲೀಟರ್. 1 ಲೀಟರ್ನ 1000 ಪಟ್ಟು 1000 ಲೀಟರ್, 1 ಕಿಲೋ ಲೀಟರ್. ಡೆಸಿಲೀಟರ್ ಅಂದರೆ 10ನೇ 1 ಲೀಟರ್, ಸೆಂಟಿಲೀಟರ್ 100ನೇ 1 ಲೀಟರ್,
ಮಿಲಿಲೀಟರ್ 1001 ಲೀಟರ್. ನಿತ್ಯ ಜೀವನದಲ್ಲಿ ಸಾಮಾನ್ಯವಾಗಿ ನಾವು ಬಳಸುವ ಗಾತ್ರದ ಆದರ್ಶಮಾನಗಳು 1 ಲೀಟರ್, 1000 ಮಿಲಿಲೀಟರ್, ಅರ್ಧ ಲೀಟರ್, 500 ಮಿಲಿಲೀಟರ್, ಕಾಲು ಲೀಟರ್, 250 ಮಿಲಿಲೀಟರ್, 1 ಕಿಲೋ ಲೀಟರ್, 1000 ಲೀಟರ್. ಲೀಟರ್ ಪದವನ್ನು ಲಿ ಎಂಬ, ಮಿಲಿಲೀಟರ್ ಪದವನ್ನು ಮಿಲಿ ಎಂದು, ಕಿಲೋ ಲೀಟರ್ ಪದವನ್ನು ಕಿಲಿ ಎಂದು ಬರೆದು ಸೂಚಿಸುವುದು ರೂಢಿಯಲ್ಲಿದೆ. ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ನಾವು ಕಿಲೋ ಲೀಟರ್ಗೆ ಪರಿವರ್ತಿಸುವಾಗ 1000ದಿಂದ ಗುಣಿಸಬೇಕು. ಹೆಕ್ಟೋಲೀಟರನ್ನು ಲೀಟರ್ಗೆ ಪರಿವರ್ತಿಸುವಾಗ 100ರಿಂದ ಗುಣಿಸಬೇಕು. ಡೆಕಾಲೀಟರನ್ನು ಲೀಟರ್ಗೆ ಪರಿವರ್ತಿಸುವಾಗ 10ರಿಂದ ಗುಣಿಸಬೇಕು. ಈ ಕೆಳಗಿನ ಉದಾಹರಣೆಗಳನ್ನು ಪರಿವರ್ತನೆ ಹೇಗೆ ಎಂದು ತಿಳಿಯೋಣ. ಉದಾಹರಣೆ 1. 4 ಕಿಲೋಲೀಟರ್ ಗಾತ್ರವು ಎಷ್ಟು ಲೀಟರ್ಗೆ ಸಮ? 1 ಕಿಲೋಲೀಟರ್ 1000 ಲೀಟರ್ಗೆ 1000 ಲೀಟರ್. 4 ಕಿಲೋಲೀಟರ್ ಅಂದರೆ 1000 × 4 4000 ಲೀಟರ್. 5 ಹೆಕ್ಟೋಲೀಟರ್ ಗಾತ್ರವು ಎಷ್ಟು ಲೀಟರ್ಗೆ ಸಮ? 1 ಹೆಕ್ಟೋಲೀಟರ್ ಅಂದರೆ 100 ಲೀಟರ್ ಆಯಿತು. 5 ಹೆಕ್ಟೋಲೀಟರ್ ಅಂದರೆ 100 × 5 500 ಲೀಟರ್. 17 ಡೆಕಾಲೀಟರ್ ಗಾತ್ರವು ಎಷ್ಟು ಲೀಟರ್ಗೆ ಸಮ? 1 ಡೆಕಾಲೀಟರ್ಗೆ 10 ಲೀಟರ್. 17 ಡೆಕಾಲೀಟರ್ಗೆ 10 × 17 170 ಲೀಟರ್. ಇಲ್ಲಿ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಗಾತ್ರದ ಚಿಕ್ಕ ಮಾನವನ್ನು ದೊಡ್ಡ ಮಾನಕ್ಕೆ ಪರಿವರ್ತಿಸುವಾಗ ಭಾಗಿಸಬೇಕು. ನಾವೀಗ ಗುಣಿಸಿದ್ವಿ ಇದರಲ್ಲಿ. ಆವಾಗ ಗಾತ್ರದ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಗುಣಿಸಬೇಕು. ಅದೇ ರೀತಿ ಗಾತ್ರದ ಚಿಕ್ಕ ಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಭಾಗಿಸಬೇಕು. ಈಗ 7000 ಲೀಟರ್ ಗಾತ್ರವು ಎಷ್ಟು ಕಿಲೋ ಲೀಟರ್ಗೆ ಸಮ? 1000 ಲೀಟರ್ ಈಕ್ವಲ್ 1 ಕಿಲಿ ಲೀಟರ್. 7000 ಲೀಟರ್ 7000 ಲೀಟರನ್ನು 1000ದಿಂದ ಭಾಗಿಸಿದಾಗ 7 ಕಿಲಿ ಲೀಟರ್. 1200 ಲೀಟರ್ ಗಾತ್ರವು ಎಷ್ಟು ಹೆಕ್ಟೋಲೀಟರ್ಗೆ ಸಮ? 1 ಹೆಕ್ಟೋಲೀಟರ್ಗೆ ಎಷ್ಟು? 100 ಲೀಟರ್ಗೆ 1 ಹೆಕ್ಟೋಲೀಟರ್. ಹಾಗಾದರೆ 1200 ಲೀಟರ್. 1200 ಲೀಟರ್ನ ನಾವು 100ರಿಂದ ಭಾಗಿಸಬೇಕು. ಆವಾಗ 12 ಹೆಕ್ಟೋಲೀಟರ್. 900 ಲೀಟರ್ ಗಾತ್ರವು ಎಷ್ಟು ಡೆಕಾಲೀಟರ್ಗೆ ಸಮ? 1 ಡೆಕಾಲೀಟರ್ ಅಂದರೆ 10 ಲೀಟರ್. 10 ಲೀಟರ್ 1 ಡೆಕಾಲೀಟರ್ಗೆ ಸಮ. 10 ಲೀಟರ್ 1 ಡೆಕಾಲೀಟರ್ಗೆ ಸಮ. ಹಾಗಾಗಿ ನಾವು 900ನ್ನು 10ರಿಂದ ಭಾಗಿಸಬೇಕು. ಆವಾಗ 90 ಡೆಕಾಲೀಟರ್. 15000 ಮಿಲಿ ಗಾತ್ರವು ಎಷ್ಟು ಲೀಟರ್ಗೆ ಸಮ? 1000 ಮಿಲಿಲೀಟರ್. 1 ಲೀಟರ್ಗೆ 1000 ಮಿಲಿಲೀಟರ್. 15000ವನ್ನು 1000ದಿಂದ ನಾವು ಭಾಗಿಸಬೇಕು. ಹಾಗಾದರೆ 15 ಲೀಟರ್. ದ್ರವಗಳ ಗಾತ್ರಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಿಡಿಸುವುದು. ಯಾವ ರೀತಿ ಸಮಸ್ಯೆಗಳನ್ನು? ಇವುಗಳನ್ನು ಕೂಡಿ. 12 ಲೀಟರ್ 500 ಮಿಲಿಲೀಟರ್, 8 ಲೀಟರ್ 300 ಮಿಲಿಲೀಟರ್,
9 ಲೀಟರ್ 600 ಮಿಲಿ ಲೀಟರ್. ಇದನ್ನು ಈ ರೀತಿ ಹಾಕ್ಕೊಂಡು ನೀವು ಕೂಡಬೇಕು. 0ಗೆ 0 0ಗೆ 0 5 3 8 8 6 14 14ಕ್ಕೆ 4 ದಶಕ 1 2 8 2 10 10 9 19 19ಕ್ಕೆ 1 ದಶಕ 20 20ಕ್ಕೆ 0 ದಶಕ 2 2 1 3 30 ಲೀಟರ್ 400 ಮಿಲಿ ಲೀಟರ್. ಇಲ್ಲಿ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ನೀವು ಇದನ್ನು ಗಮನಿಸಿ. ಈಗ ಮೌಖಿಕ ಲೆಕ್ಕಗಳು. ಒಂದು ಲೋಟದಲ್ಲಿ 300 ಮಿಲಿ ನೀರಿದೆ, ಮತ್ತೊಂದು ಲೋಟದಲ್ಲಿ 250 ಮಿಲಿ ನೀರಿದೆ. ಈ ಎರಡೂ ಲೋಟದ ನೀರನ್ನು ಒಂದು ಪಾತ್ರೆಗೆ ಸುರಿಯಲಾಗಿದೆ. ಹಾಗಾದರೆ ಪಾತ್ರೆಯಲ್ಲಿರುವ ನೀರಿನ ಅಳತೆ ಎಷ್ಟು? 300 ಮಿಲಿ ನೀರಿದೆ, ಮತ್ತೊಂದು ಲೋಟದಲ್ಲಿ 250 ಮಿಲಿ ನೀರಿದೆ. ಎರಡನ್ನೂ ಟೋಟಲ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ? 550 ಮಿಲಿ ಲೀಟರ್. ಒಬ್ಬ ಹಾಲಿನ ವ್ಯಾಪಾರಿ ಬಳಿ 5 ಲೀಟರ್ 700 ಮಿಲಿ ಹಾಲಿದೆ. ಇದರಲ್ಲಿ ಅವನು ಒಬ್ಬರಿಗೆ 1 ಲೀಟರ್ 350 ಮಿಲಿ ಮತ್ತು ಇನ್ನೊಬ್ಬನಿಗೆ 2 ಲೀಟರ್ 250 ಮಿಲಿ ಹಾಲನ್ನು ಮಾರಿದರೆ ವ್ಯಾಪಾರಿಯಲ್ಲಿ ಉಳಿದ ಹಾಲೆಷ್ಟು? ಉಳಿದ ಹಾಲು 2 ಲೀಟರ್ 100 ಮಿಲಿ. ಇದೇ ರೀತಿ ನೀವು ಇದು ಲೆಕ್ಕಗಳನ್ನು ನೀವು ಮಾಡಿ. ಅದು ಮೌಖಿಕ ಲೆಕ್ಕಗಳು. ನೆಕ್ಸ್ಟ್, ಇವುಗಳನ್ನು ಪರಿವರ್ತಿಸಿ. 5 ಲೀಟರ್ 5000 ಮಿಲಿ ಲೀಟರ್, 6 ಕಿಲೋ ಲೀಟರ್ 6000 ಲೀಟರ್, 500 ಮಿಲಿ ಲೀಟರ್ ಅರ್ಧ ಲೀಟರ್, 8000 ಲೀಟರ್ 8 ಕಿಲಿ ಲೀಟರ್. 1000ಕ್ಕೆ 1 ಕಿಲೋ ಲೀಟರ್, ಹಾಗಾಗಿ 8000 ಆದರೆ 8 ಲೀಟರ್. ಇವುಗಳನ್ನು ಕೂಡಿ. ಇವುಗಳನ್ನು ಕೂಡಿ 3 ಲೀಟರ್ 250 ಮಿಲಿ ಲೀಟರ್. ಮಿಲಿ ಲೀಟರ್ ಅನ್ನೋದು ಕರೆಕ್ಟಾಗಿ ನೀವು ಲೀಟರ್ ಇದ್ದರೆ ಲೀಟರ್ ಕೆಳಗೆ ಹಾಕ್ಕೋಬೇಕು, ಮಿಲಿ ಲೀಟರ್ ಇದ್ದರೆ ಮಿಲಿ ಲೀಟರ್ ಕೆಳಗೇ ಲೆಕ್ಕ ಹಾಕೋಬೇಕು. ಇಲ್ಲ ಆದರೆ ಲೆಕ್ಕ ನೀವು ಈ 750 ಈ ಕಡೆ ಹಾಕಿದ್ರೆ ನೀವು ಲೆಕ್ಕ ತಪ್ಪಾಗುತ್ತೆ. ಲೆಕ್ಕ ಹಾಕಬೇಕಾದ್ರೆ ಕರೆಕ್ಟಾಗಿ ಮಿಲಿ ಲೀಟರ್ ಜಾಗದಲ್ಲಿ ಮಿಲಿ ಲೀಟರ್ ಹಾಕಬೇಕು, ಲೀಟರ್ ಜಾಗದಲ್ಲಿ ಲೀಟರ್ನ ಹಾಕಬೇಕು. ಒಟ್ಟು 10 ಲೀಟರ್ 500 ಮಿಲಿ ಲೀಟರ್. ಇದು ಎರಡನೇ ಲೆಕ್ಕ. 15 ಲೀಟರ್ 450 ಮಿಲಿ, 5 ಲೀಟರ್ 350 ಮಿಲಿ, 21 ಲೀಟರ್ 750 ಮಿಲಿ, ಒಟ್ಟು 42 ಲೀಟರ್ 550 ಮಿಲಿ ಲೀಟರ್. ನೆಕ್ಸ್ಟ್, ಇವುಗಳನ್ನು ಕಳೆಯಿರಿ. ನಾನು ಎರಡೆರಡು ಲೆಕ್ಕ ಮಾಡಿ ತೋರಿಸಿದ್ದೀನಿ. ನೀವು ಉಳಿದ ಲೆಕ್ಕಗಳನ್ನು ಇನ್ನು 2 ಲೆಕ್ಕಗಳನ್ನು ನೀವು ಮಾಡಿ. ಇವುಗಳನ್ನು ಕಳೆಯಿರಿ. 25 ಲೀಟರ್ 350 ಮಿಲಿ ಲೀಟರ್ 750 ಮಿಲಿ ಲೀಟರ್ 15 ಲೀಟರ್ ಕಳಿಬೇಕು. 0ಯಲ್ಲಿ 0 ಆದರೆ 0, 5ರಲ್ಲಿ 5 ಹೋದರೆ 0, 3ರಲ್ಲಿ 7 ಹೋಗಲ್ಲ, ಪಕ್ಕದಿಂದ ದಶಕ 13 ಆಯಿತು. 13ರಲ್ಲಿ 7 ಹೋದರೆ 6, ಇಲ್ಲಿ 4 ಆಯಿತು, ಪಕ್ಕದಿಂದ 4ರಲ್ಲಿ 5 ಹೋಗಲ್ಲ, ಪಕ್ಕದಿಂದ ದಶಕ 14, 14ರಲ್ಲಿ 5 ಹೋದರೆ 9,
14ರಲ್ಲಿ 5 ಹೋದರೆ 9, 9 ಲೀಟರ್ 600 ಮಿಲಿ. ಎರಡನೇ ಲೆಕ್ಕ 0ಗೆ 0, 5ರಲ್ಲಿ 5 ಹೋದರೆ 0, ದಶಕ 5ರಲ್ಲಿ 5 ಹೋದರೆ 0, 4ರಲ್ಲಿ 5 ಹೋಗಲ್ಲ, ಪಕ್ಕದಿಂದ ದಶಕ 14, 14ರಲ್ಲಿ 5 ಹೋದರೆ 9, ಇಲ್ಲಿ 13, 3 ಆಯಿತು, ಪಕ್ಕದಿಂದ ದಶಕ 13 ಆಯಿತು, 13ರಲ್ಲಿ 4 ಹೋದರೆ 9, ಇಲ್ಲಿ 5 ಆಯಿತು, 5ರಲ್ಲಿ 2 ಹೋದರೆ 3, 39 ಲೀಟರ್ 900 ಮಿಲಿ. ಇನ್ನೆರಡು ಲೆಕ್ಕ ಇದೆ, ಅದನ್ನು ನೀವೇ ಇದೇ ರೀತಿ ಹಾಕ್ಕೊಂಡು ಇದೇ ಕ್ರಮದಲ್ಲಿ ಹಾಕಿಕೊಂಡು ನೀವು ಮಾಡಿ. ನೆಕ್ಸ್ಟ್, ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ವೀಣಾಳು ಕಚೇರಿ ಕೆಲಸ ಮುಗಿಸಿ ಮನೆಗೆ ಬರುವಾಗ ಅಂಗಡಿಯಿಂದ 3 ಲೀಟರ್ 250 ಮಿಲಿ ಕಡಲೆಕಾಯಿ ಎಣ್ಣೆಯನ್ನು ತಂದಳು. ಅವಳ ತಾಯಿ ಅದೇ ದಿನ 1 ಲೀಟರ್ 500 ಮಿಲಿ ಕಡಲೆಕಾಯಿ ಎಣ್ಣೆಯನ್ನು ತಂದಿದ್ದರು. ಹಾಗಾದರೆ ಅವರಿಬ್ಬರು ತಂದ ಎಣ್ಣೆಯ ಒಟ್ಟು ಅಳತೆ ಎಷ್ಟು? ಎಷ್ಟೆಷ್ಟು ತಂದಿದ್ದಾರೆ ಅವರು? ಅವಳು ವೀಣಾ ತಂದಿದ್ದು 3 ಲೀಟರ್ 250 ಮಿಲಿ, ಅವರ ತಾಯಿ ತಂದಿದ್ದು 1 ಲೀಟರ್ 500 ಮಿಲಿ. ಒಟ್ಟು 0ಗೆ 0, 5ಕ್ಕೆ 5, 5 2 7, 3 1 4, 4 ಲೀಟರ್ 750 ಮಿಲಿ ಲೀಟರ್. ಒಟ್ಟು ತಂದ ಎಣ್ಣೆ 4 ಲೀಟರ್ 750 ಮಿಲಿ ಲೀಟರ್. ಎರಡನೇ ಲೆಕ್ಕ, ಒಬ್ಬ ಹಾಲಿನ ವ್ಯಾಪಾರಿಯ ಬಳಿ 25 ಲೀಟರ್ ಹಾಲು ಇದೆ. ಇದರಲ್ಲಿ ಅವನು 16 ಲೀಟರ್ 750 ಮಿಲಿ ಹಾಲನ್ನು ಮಾರಿದನು. ಅವನಲ್ಲಿ ಉಳಿದಿರುವ ಹಾಲು ಎಷ್ಟು? ಹಾಗಾದರೆ ನಾವೀಗ ಈ ಲೆಕ್ಕದಲ್ಲಿ ಏನು ಮಾಡಬೇಕು? ನಾವು ಕಳಿಬೇಕು ಲೆಕ್ಕ. ಮಾರಿದ ಹಾಲನ್ನು ನಾವು ಕಳೆದ್ರೆ ಆವಾಗ ಉಳಿದ ಹಾಲಿನ ಲೆಕ್ಕ ನಮಗೆ ಸಿಗುತ್ತೆ. ಇರುವ ಹಾಲೆಷ್ಟು? 25 ಲೀಟರ್. ಮಾರಿದ ಹಾಲು 600 ಲೀಟರ್ 750 ಮಿಲಿ. 0ಗೆ 0, 0ಯಲ್ಲಿ 5 ಹೋಗಲ್ಲ, ಪಕ್ಕದಿಂದ ಇಲ್ಲಿಂದ ದಶಕ ತಗೋಬೇಕು, ಇಲ್ಲಿಗೆ ತಗೋಬೇಕು. 10 ಆಯಿತು, 10ರಲ್ಲಿ 1 ತಗೊಂಡ್ರೆ ಇಲ್ಲಿ 10 ಆಯಿತು, ಇಲ್ಲಿ 9 ಆಯಿತು, 10ರಲ್ಲಿ 5 ಹೋದರೆ 5, 9ರಲ್ಲಿ 7 ಹೋದರೆ 2, ಇಲ್ಲಿ 4 ಆಯಿತು, ಪಕ್ಕದಿಂದ ದಶಕ ತಗೊಂಡ್ರೆ 14, 14ರಲ್ಲಿ 6 ಹೋದರೆ 8, ಇಲ್ಲಿ 1 ಆಯಿತು, 1ರಲ್ಲಿ 1 ಹೋದರೆ 0. ಉಳಿದ ಹಾಲು 8 ಲೀಟರ್ 250 ಮಿಲಿ. ಒಂದು ಬಾಟಲಿಯಲ್ಲಿ 1 ಲೀಟರ್ 500 ಮಿಲಿ ಗಂಧದ ಎಣ್ಣೆ ಇದೆ. ಈ ಎಣ್ಣೆಯನ್ನು 250 ಮಿಲಿ ಹಿಡಿಸುವ ಚಿಕ್ಕ ಬಾಟಲಿಗೆ ಸಮನಾಗಿ ಹಂಚಿ ಪ್ಯಾಕ್ ಮಾಡಬೇಕಿದೆ. ಹಾಗಾದರೆ ಬೇಕಾಗುವ ಚಿಕ್ಕ ಬಾಟಲಿಗಳೆಷ್ಟು? ಈಗ ಒಂದು ಬಾಟಲಿನಲ್ಲಿ 1 ಲೀಟರ್ 500 ಮಿಲಿ ಗಂಧದ ಎಣ್ಣೆ ಇದೆ. ಈ ಎಣ್ಣೆಯನ್ನು 250 ಮಿಲಿ ಹಿಡಿಸುವ ಚಿಕ್ಕ ಬಾಟಲಿಗಳಿಗೆ ಸಮನಾಗಿ ಹಂಚಿ ಪ್ಯಾಕ್ ಮಾಡಬೇಕು. ಹಾಗಾದರೆ ನಮಗೆ ಎಷ್ಟು ಬಾಟಲ್ಗಳು ಬೇಕಾಗತ್ತೆ? ನಾವಾಗವಾಗ ಭಾಗಿಸ್ಬೇಕಾಗತ್ತೆ. 1 ಲೀಟರ್ 500 ಮಿಲಿ ಗಂಧದ ಎಣ್ಣೆ ಇರೋದು ಒಂದು ದೊಡ್ಡ ಡಬ್ಬಿಯಲ್ಲಿ 1 ಲೀಟರ್ 500 ಮಿಲಿ ಇದೆ. ಅದನ್ನು ಚಿಕ್ಕ ಬಾಟಲಿಗಳಿಗೆ ಹಾಕಬೇಕು ಅಂದರೆ ಎಷ್ಟು? 250 ಗ್ರಾಮ್ ನನಗೆ ಲೀಟರ್ ನನಗೆ ಹಾಕಬೇಕು, ಮಿಲಿ ಲೀಟರ್ ನಂಗೆ ಹಾಕಬೇಕು ಅಂದರೆ ನಮಗೆ ಎಷ್ಟಾಗಿ ಭಾಗಿಸ್ಬೇಕು? ನಾವು 1500ನ್ನು 250ರಿಂದ ಭಾಗಿಸಬೇಕು. 250 6ಲಿ 1500, 0ಗೆ 0, ಎಲ್ಲದು 0 ಆಗುತ್ತೆ. 5ರಲ್ಲಿ 5 ಹೋದರೆ 0, 1ರಲ್ಲಿ 1 ಹೋದರೆ 0. ಆವಾಗ 6 ಬಾಟಲಿಗಳು ಬೇಕು. 250 ಗ್ರಾಮ್ನಂತೆ ನಮಗೆ 600 ಬಾಟಲಿಗಳು ಬೇಕು ಮಿಲಿ ಲೀಟರ್. 250 ಮಿಲಿ ಲೀಟರ್ ಬಾಟಲಿ ಹಿಡಿಸಬೇಕು ಅಂದರೆ ಒಂದು ಬಾಟಲಿಯಲ್ಲಿ 250 ಮಿಲಿ ಲೀಟರ್ ಆದರೆ 6 ಬಾಟಲಿಯಲ್ಲಿ 1500 ಮಿಲಿ ಲೀಟರ್ ಆಗುತ್ತೆ. ನೆಕ್ಸ್ಟ್, ಒಂದು ಕ್ಯಾನಿನಲ್ಲಿ 15 ಲೀಟರ್ ಸನ್ಫ್ಲವರ್ ಎಣ್ಣೆ ಇದೆ. ಇದರಲ್ಲಿ ರಾಣಿಯು ಮೊದಲ ತಿಂಗಳು ಅಡುಗೆಗೆ 3 ಲೀಟರ್ 600 ಮಿಲಿ ಎಣ್ಣೆಯನ್ನು ಉಪಯೋಗಿಸಿದಳು ಮತ್ತು ಎರಡನೆಯ ತಿಂಗಳು 5 ಲೀಟರ್ 300 ಮಿಲಿ ಎಣ್ಣೆಯನ್ನು ಉಪಯೋಗಿಸಿದಳು. ಕ್ಯಾನಿನಲ್ಲಿ ಉಳಿದಿರುವ ಎಣ್ಣೆ ಎಷ್ಟು? ಮೊದಲು ನಾವು ಅವಳು ಉಪಯೋಗಿಸಿದ ಎಣ್ಣೆಯನ್ನು ಎರಡನ್ನು ಕೂಡಿಸ್ಬೇಕು. 3 ಲೀಟರ್ ಮತ್ತು 5 ಲೀಟರ್ ಇವೆರಡು ಖರ್ಚಾದ ಎಣ್ಣೆ, ಇವೆರಡನ್ನು ಕೂಡಿಸ್ಬೇಕು. ನಂತರ ಕೂಡಿಸಿ ಅದರಿಂದ ಬರೋ ಉತ್ತರವನ್ನು
ಈ 15ರಿಂದ ಕಳಿಬೇಕು. ಆಗ ನಮಗೆ ಉಳಿದ ಎಣ್ಣೆಯ ಲೆಕ್ಕ ಸಿಗತ್ತೆ. ಇರುವ ಎಣ್ಣೆ ಎಷ್ಟು? 15 ಲೀಟರ್. ಅವಳ ಮೊದಲ ತಿಂಗಳು ಖರ್ಚು ಮಾಡಿದ್ದು 3 ಲೀಟರ್ 600 ಮಿಲಿ. ಎರಡನೇ ತಿಂಗಳು 5 ಲೀಟರ್ 300 ಮಿಲಿ. ಅಡುಗೆಗೆ ಉಪಯೋಗಿಸಿದ್ದು ಎಷ್ಟು? ಇವೆರಡನ್ನು ಕೂಡಿಸಿದ್ರೆ ಎಷ್ಟು ಟೋಟಲು? 8 ಲೀಟರ್ 900 ಮಿಲಿಯನ್ನು ಅವಳು ಖರ್ಚು ಮಾಡಿದ್ದಾಳೆ. ಅದನ್ನು ನಾವು ಒಟ್ಟು ಎಣ್ಣೆಯಲ್ಲಿ ಕಳಿಬೇಕು. 15 ಲೀಟರ್ ಎಣ್ಣೆಯಲ್ಲಿ 8 ಲೀಟರ್ 900 ಮಿಲಿ ಲೀಟರ್ ಕಳೆದ್ರೆ ಉಳಿಯೋದು 6 ಲೀಟರ್ 100 ಮಿಲಿ ಲೀಟರ್. ಉಳಿದ ಎಣ್ಣೆ ಎಷ್ಟು? 6 ಲೀಟರ್ 100 ಮಿಲಿ ಲೀಟರ್. ಒಂದು ಪಾತ್ರೆಯಲ್ಲಿ 1 ಲೀಟರ್ 800 ಮಿಲಿ ಚಹಾ ಇದೆ. ಇದನ್ನು ಒಂದೇ ಅಳತೆಯ 12 ಲೋಟಗಳಿಗೆ ಸಮಾನವಾಗಿ ಹಂಚಲಾಗಿದೆ. ಹಾಗಾದರೆ ಪ್ರತಿ ಲೋಟದಲ್ಲಿರುವ ಚಹಾ ಎಷ್ಟು? ಒಂದು ಲೋಟದಲ್ಲಿ ಒಂದು ಪಾತ್ರೆಯಲ್ಲಿರೋದು 1 ಲೀಟರ್ 800 ಮಿಲಿ ಚಹಾ ಇದೆ. ಇದನ್ನು ಒಂದು ಅಳತೆಯ 12 ಲೋಟಗಳಿಗೆ ಸಮನಾಗಿ ಹಂಚಲಾಗಿದೆ. ಹಾಗಾದರೆ ನಾವು 12ರಿಂದ 1800ನ್ನು ನಾವು ಭಾಗಿಸಿದಾಗ ನಮಗೆ ಒಂದೊಂದು ಲೋಟದಲ್ಲಿ ಎಷ್ಟು ಚಹಾ ಇದೆ ಅನ್ನೋದು ನಮಗೆ ತಿಳಿಯುತ್ತೆ. 12ರಿಂದ 1800ನ್ನು ಭಾಗಿಸ್ಬೇಕು. ಹಾಗಾಗಿ ಬರೋ ಉತ್ತರ ಎಷ್ಟು? 150 ಬರುತ್ತೆ. 12 1ಲಿ 12, 8ರಲ್ಲಿ 2 ಹೋದರೆ 6, 1ರಲ್ಲಿ 1 ಹೋದರೆ 0, 2 0ನೂ ಇಳಿಸ್ಕೋಬೇಕು. 12 5ಲಿ 60, 0ಗೆ 0, 6ರಲ್ಲಿ 6 ಹೋದರೆ 0, ಉಳಿಯೋ 0 1 0ನ ಇಲ್ಲಿ ಹಾಕೋಬೇಕು. ಆವಾಗ 150 ಮಿಲಿ ಎಷ್ಟು ಬಂತು? 150 ಮಿಲಿ. ಒಂದು ಲೋಟದಲ್ಲಿ ಇರುವುದು ಚಹಾ ಎಷ್ಟು? 150 ಮಿಲಿ. ಇಲ್ಲಿಗೆ ತೂಕ ಈ ಪಾಠ ಮುಗಿದಿದೆ. ನೀವು ಗ್ರಾಮನ ಕಿಲೋಗ್ರಾಮ್ನ ಹೇಗೆ ಲೆಕ್ಕ ಹಾಕೋದು ಮತ್ತು ಲೀಟರ್ ದ್ರವ ರೂಪದ ವಸ್ತುವನ್ನು ಹೇಗೆ ಅಳತೆ ಮಾಡೋದು ಅನ್ನೋದು ಗೊತ್ತಾಯಿತು. ತೂಕ ಮತ್ತು ಗಾತ್ರ ಈ ಪಾಠ ಇಲ್ಲಿಗೆ ಮುಗಿದಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.